ಬೆಳಗಾವಿ ಜಿಲ್ಲೆಯ ಕುಡಚಿ ಪಟ್ಟಣದ ರೈಲ್ವೆ ನಿಲ್ದಾಣದಲ್ಲಿ ವಿವಿಧ ರೈಲ್ವೆ ಬೇಡಿಕೆಗಳಿಗೆ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೇವೆ ಎಂದು ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಕುತ್ಬುದ್ದೀನ್ ಖಾಜಿ ಅವರು ತಿಳಿಸಿದ್ದಾರೆ. ಈ ಕುರಿತು ಮಾಧ್ಯಮಗಳ ಜೊತೆ ಮಾತನಾಡಿರುವ ಅವರು, ನಮ್ಮ ಉತ್ತರ ಕರ್ನಾಟಕದ ಸಂಸದರುಗಳಾದ ಜಗದೀಶ್ ಶೆಟ್ಟರ್, ಪ್ರಹ್ಲಾದ್ ಜೋಶಿ, ಪಿಸಿ ಗದ್ದಿಗೌಡರ್, ರಮೇಶ್ ಜಿಗಜಿಣಗಿ ಅವರು ಸೇರಿ ಕೇಂದ್ರ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಅವರಿಗೆ ಭೇಟಿಯಾಗಿ ಕುಡಚಿ ರೈಲ್ವೆ ಮಾರ್ಗ ಮತ್ತು ಲೋಕಾಪುರದಿಂದ ಧಾರವಾಡ ರೈಲ್ವೆ ಮಾರ್ಗದ ಕುರಿತು ಮನವಿ ಸಲ್ಲಿಸಿದ್ದಾರೆ. ಹಾಗಾಗಿ ಅವರಿಗೆ ನಾವು ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಎಂದರು. ಸೌದತ್ತಿ, ರಾಮದುರ್ಗ, ಬಟ್ಗುರ್ಕಿ, ಸಿರ್ಸಂಗಿ, ಸೋರೆಬಾನ್ ಆ ಭಾಗದ ಜನರಿಗೆ ನಾನು ಕಳಕಳಿಯಿಂದ ಮನವಿ ಮಾಡ್ಕೋತೇನೆ. 18ನೇ ತಾರೀಕು ಗುರುವಾರ ದಿನ ಲೋಕಾಪುರ ಟು ಧಾರವಾಡ ರೈಲ್ವೆ ಮಾರ್ಗ ಅನುಷ್ಠಾನಗೊಳಿಸಬೇಕು. ಕುಡಚಿಯಿಂದ ಲೋಕಾಪುರವರೆಗೆ ರೈಲ್ವೆ ಕಾಮಗಾರಿ ಪ್ರಾರಂಭ ಮಾಡಬೇಕನ್ನುವ ನಿಟ್ಟಿನೊಳಗೆ ಒಂದು ಬೃಹತ್ ಪ್ರಮಾಣದ ಹೋರಾಟ ಕುಡಚಿ ನಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದರ ಉದ್ದೇಶ ಈಗಾಗಲೇ ಮಾನ್ಯ ಜಗದೀಶ್ ಶೆಟ್ಟರ್, ಮಾನ್ಯ ಪ್ರಹ್ಲಾದ್ ಜೋಶಿ ಮತ್ತು ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಸಂಸದರು ಕೂಡ ಲೋಕಾಪುರ ಟು ಧಾರವಾಡ ರೈಲ್ವೆ ಮಾರ್ಗ ಆಗಬೇಕು, ಅಲ್ಲಿ ಇದ್ದಂಥ ಭಕ್ತಾದಿಗಳಿಗೆ ರೈಲ್ವೆ ಸೌಲಭ್ಯ ಸಿಗಬೇಕಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಇನ್ನು ಅಧಿಕೃತ ಘೋಷಣೆಯಾಗುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತದೆ. ಅದರಂತೆ ಲೋಕಾಪುರದಿಂದ ಧಾರವಾಡ ನೂತನ ರೈಲು ಮಾರ್ಗ ನಿರ್ಮಾಣವಾಗಬೇಕು. ಕುಡಚಿ ರೈಲ್ವೆ ನಿಲ್ದಾಣವನ್ನು ಅಮೃತ್ ಭಾರತ ಯೋಜನೆಯಡಿ ಸಂಪೂರ್ಣವಾಗಿ ಅಭಿವೃದ್ಧಿಗೊಳಿಸಬೇಕು. ಬಾಗಲಕೋಟೆ ಟು ಕುಡಚಿ ರೈಲ್ವೆ ಮಾರ್ಗದ ಕಾಮಗಾರಿ ಬೇಗನೆ ಪೂರ್ಣಗೊಳಿಸಬೇಕು. ಕುಡಚಿ ಬಾಗಲಕೋಟ್ ರೈಲ್ವೆ ಮಾರ್ಗದ ಕಾಮಗಾರಿಯನ್ನು ಕುಡಚಿಯಿಂದಲೂ ಪ್ರಾರಂಭ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಅವರು ಒತ್ತಾಯಿಸಿದರು. ಇನ್ನು ಇದೇ ಡಿಸೆಂಬರ್ 18ರಂದು ಮಧ್ಯಾಹ್ನ 2 ಗಂಟೆಗೆ ಬೆಳಗಾವಿ ಜಿಲ್ಲೆಯ ಕುಡಚಿ ನಗರದ ಸೂಫಿ ಸಂತರಾದ ಮಾಸಾಬಿ ವಲಿ ದರ್ಗಾದಿಂದ ಪಾದಯಾತ್ರೆ ಮೂಲಕ ಕುಡಚಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ರೈಲ್ವೆ ನಿಲ್ದಾಣಕ್ಕೆ ತಲುಪಿ ಅಲ್ಲಿ ಸಮಾವೇಶಗೊಂಡು ರೈಲ್ವೆ ಉನ್ನತ ಅಧಿಕಾರಿಗಳಿಗೆ ಮನವಿ ಸಲ್ಲಿಸುವ ಮೂಲಕ ರೈಲ್ವೆ ನಿಲ್ದಾಣದ ಎದುರು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಪ್ರಾರಂಭಿಸಲಾಗುವುದು. ನಮ್ಮ ಎಲ್ಲ ಬೇಡಿಕೆಗಳು ಈಡೇರಿಸುವವರೆಗೆ ಧರಣಿ ಸತ್ಯಾಗ್ರಹ ಮುಂದುವರಿಯಲಿದೆ ಎಂದು ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರಾಗಿರುವ ಕುತ್ಬುದ್ದೀನ್ ಖಾಜಿ ಅವರು ತಿಳಿಸಿದ್ದಾರೆ. ಕುಡಚಿ ನಗರದಲ್ಲಿ ನಡೆಯುವಂಥ ಒಂದು ಹೋರಾಟಕ್ಕೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ತಾವುಗಳು ಬೆಂಬಲ ಮಾಡಬೇಕು. ತಾವುಗಳು ಆ ಹೋರಾಟದಲ್ಲಿ ಪಾಲ್ಗೊಂಡು ಕೇಂದ್ರ ಸರ್ಕಾರದ ಮೇಲೆ ಆ ರೈಲ್ವೆ ಮಾರ್ಗ ಅನುಷ್ಠಾನಗೊಳಿಸುವ ನಿಟ್ಟಿನೊಳಗೆ ತಮ್ಮ ಒಂದು ಸಹಾಯ, ಸಹಕಾರ, ಬೆಂಬಲ ಭಾಳ ಅತ್ಯವಶ್ಯ ಐತಿ. ದಯವಿಟ್ಟು ಇಷ್ಟ ಒಂದು ಪ್ರಮಾಣದೊಳಗೆ ಹೋರಾಟ ಆಗೈತೆ ಅಂದ್ರೆ ಒಂದೇ ವರ್ಷದೊಳಗೆ ಹೋದ ವರ್ಷ ನಾವು ಹೋರಾಟ ಪ್ರಾರಂಭ ಮಾಡಿವು. ಈಗ ಒಂದೇ ವರ್ಷದೊಳಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಬಾಯಾಗ ಇವತ್ತು ಸೌದತ್ತಿ ಯಲ್ಲಮ್ಮ ಇರ್ಬೋದು, ಸಿರ್ಸಂಗಿ ಕಾಳಮ್ಮ ಇರ್ಬೋದು, ಶಬರಿ ಕೊಳ್ಳ ಇರ್ಬೋದು ಮತ್ತು ಗೊಡಚಿ ಈರಣ್ಣ ದೇವರ ಭಕ್ತಾದಿಗಳಿರ್ಬೋದು, ಎಲ್ಲರ ಬಾಯಾಗ ಲೋಕಾಪುರ ಧಾರವಾಡ ರೈಲ್ವೆ ಮಾರ್ಗ ಆಗಬೇಕು ಅಂಥೇಳಿ ಬಾಯಾಗ ಬರ್ತೈತೆ ಅಂದ್ರೆ ನಾವು ನಿಮ್ಮ ಜನರ ಒಂದು ಸಹಕಾರ, ನಿಮ್ಮ ಸಹಾಯ, ನಿಮ್ಮ ಬೆಂಬಲದಿಂದ ಎಲ್ಲರ ಬಾಯಾಗ ಬರುವಂಗೆ ನಾವು ಹೋರಾಟ ಮಾಡೀವು. ಮುಂದಾದರೂ ಈ ಯೋಜನೆ ಅನುಷ್ಠಾನಗೊಂಡು ಆ ಭಾಗದೊಳಗೆ ರೈಲ್ವೆ ಅಡ್ಡಾಡುವವರಿಗೂ ನಮ್ಮ ಹೋರಾಟ ನಿರಂತರ ಇರ್ತೈತಿ. ಆದರೆ ನಿಮ್ಮ ಜನರ ಸಹಾಯ ನಮ್ಗೆ ಬೇಕು, ಜನ ನೀವು ನಮ್ಗೆ ಬೆಂಬಲ ಮಾಡಬೇಕು, ಅದರಾಗ ಭಾಗವಹಿಸ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೋತೀನಿ. ಈ ವೇಳೆ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ಉಪಾಧ್ಯಕ್ಷರಾಗಿರುವ ಶ್ರೀನಿವಾಸ ಬಳ್ಳಾರಿ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು.